ಡಬಲ್ ಡಿಗ್ರಿ ಡಿಂಗ್ರು ಬಿಲ್ಲಿ. ಸೊ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಆರ್ ಕರ್ನಾಟಕ, ರಿಪಬ್ಲಿಕ್ ಕರ್ನಾಟಕ ಟಿವಿಯಲ್ಲಿ ನಿಮಗೆ ಗೊತ್ತಿರುವಂತೆ ಒಂದು ಡೆಬೇಟ್ ನಡೀತದೆ ದರ್ಶನ್ ಹಾಗೂ ಆ ಒಂದು ಕೊಲೆ ಪ್ರಕರಣವಾಗಿ. ಅದಕ್ಕೆ ದರ್ಶನ್ ಫ್ಯಾನ್ಸ್ ಒಬ್ರು ಬಂದಿರ್ತಾರೆ. ಹಲವಾರು ಜನ ದರ್ಶನ್ ಫ್ಯಾನ್ಸ್ಗಳು ದರ್ಶನ್ ಪರವಾಗಿ ಮಾತಾಡ್ಲಿಕ್ಕೆ ಹೋಗಿ ಸಿಕ್ಕಾಪಟ್ಟೆ ಟ್ರೋಲ್ ಆದ್ರು. ಸ್ಮಿತಾ ರಂಗನಾಥ್ ಅವರು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿ ರೋಸ್ಟ್ ಮಾಡಿ ಬಿಸಾಕಿದ್ದನ್ನ ನೀವು ನೋಡಿರ್ಬೋದು. ಸೊ ಅದರಂತೆ ಒಬ್ರು ಡಬಲ್ ಡಿಗ್ರಿ ಅಕ್ಕ ಬಂದಿರ್ತಾರೆ. ಸೊ ಅವರೆಲ್ಲರೂ ನಿಮ್ಗೆಲ್ಲರೂ ಕೂಡ ಈಗ ನೋಡಿರ್ಬೋದು, ರಾಜ್ಕುಮಾರ್ ಕುಟುಂಬಕ್ಕೂ ಕೂಡ ಸಾರಿಯನ್ನ ಕೇಳಿದ್ದಾರೆ. ಸೊ ಮಾತಾಡುವಂತಹ ಭರದಲ್ಲಿ ನೀವು ಪ್ರತಿಯೊಂದು ವಿಚಾರದಲ್ಲಿ ನೋಡ್ಬೋದು, ಪ್ರತಿಯೊಂದು ಟ್ರೋಲ್ ಅಲ್ಲಿ ನೋಡ್ಬೋದು, ದರ್ಶನ್ ಫ್ಯಾನ್ಸ್ ಮೊಟ್ಟ ಮೊದಲನೇದಾಗಿ ಎತ್ಕೊಳ್ಳೋದು ರಾಜ್ ಕುಟುಂಬ ಅಥವಾ ಪುನೀತ್ ರಾಜ್ಕುಮಾರ್ ಅವರನ್ನ. ಇದರಂತೆ ಈ ಒಂದು ಡೆಬಿಟ್ ಅಲ್ಲೂ ಕೂಡ ಇದ್ದಕ್ಕಿದ್ದ ಹಾಗೆ ಡಬಲ್ ಡಿಗ್ರಿ ಡಿಂಗರು ಬಿಲ್ಲಿ ಹಂಚ್ಕೊಂಡಿರುವಂತಹ ಆ ಒಂದು ಮಹಿಳೆ ಈಗ ನಿಮ್ಗೆಲ್ರಿಗೂ ಕೂಡ ಗೊತ್ತು, ನಾನು ಅನ್ಎಜುಕೇಟೆಡ್ ಅಲ್ಲ. ನೀವೆಲ್ಲರೂ ಕೂಡ ಹೇಳ್ತೀರಾ ದರ್ಶನ್ ಫ್ಯಾನ್ಸ್ ಅನ್ಎಜುಕೇಟೆಡ್ ಆಗಿದ್ದಾರೆ, ಅವ್ರಿಗೆ ಏನು ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳಿ. ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ, ನಾನು ಅನ್ಎಜುಕೇಟೆಡ್ ನೋ, ಇಂಪಾಸಿಬಲ್ ಅಂತಾನು ಕೂಡ ಹೇಳ್ತಾರೆ. ಸೊ ಅದಾದ ನಂತರ ಸ್ಮಿತಾ ರಂಗನಾಥ್ ಯಾವ ರೀತಿ ರೋಸ್ಟ್ ಮಾಡಿದ್ದಾರೆ ಅಂತ ಹೇಳಿ ನೀವೆಲ್ಲರೂ ಕೂಡ ನೋಡಿರ್ತೀರಾ ಟ್ರೋಲ್ ವಿಡಿಯೋಗಳಲ್ಲಿ. ಈಗ ಅದೇ ಒಂದು ಟ್ರೆಂಡ್ ಆಗಿದೆ. ಸೊ ದರ್ಶನ್ ವಿಚಾರವಾಗಿ ಮಾತಾಡ್ಬೇಕಾದ್ರೆ ಅವರು ಇದ್ದಕ್ಕಿದ್ದ ಹಾಗೆ ದೊಡ್ಡ ಮನೆಯ ಬಗ್ಗೆ ಹೋಗ್ತಾರೆ. ಇದಕ್ಕೆ ನಾನು ಹೇಳೋದು, ನೀವು ಅನ್ಎಜುಕೇಟೆಡ್ಗಳು ಅಂತ ಹೇಳಿ. ಸೊ ನಮ್ದನ್ನ ನಾವೇ ತೊಳ್ಕೊಬೇಕು ಹೊರತು ಬೇರೆಯವ್ರು ಬಂದು ತೊಳಿತಾರೆ ಅಂತ ಹೇಳಿ ಅಥವಾ ಬೇರೆಯವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರು ತೊಳೆಯಕ್ಕೆ ಹೋಗ್ಬಾರ್ದು. ಮೊದಲು ನೀನ್ ಮಾಡ್ಕೊಂಡಿರೋದನ್ನ ನೀನ್ ತೊಳ್ಕೊ, ಆಮೇಲೆ ಬೇರೆಯವ್ರನ್ನ ನೋಡಕ್ಕೆ ಹೋಗುವಂತೆ ಅಂತ ಹೇಳಿ ಸ್ಮಿತಾ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ರು. ಅದ್ರ ಜೊತೆಗೆ ಅವಳು ಅಲ್ಲೇ ಬಾಯಿ ಮುಚ್ಚಿದ್ರು. ನಂತರ ಹಲವಾರು ಜನ ಹೇಳ್ತಾ ಇದ್ರು, ಈ ಒಂದು ಬೈಗುಳವನ್ನ, ಈ ಒಂದು ಮಾತನ್ನ ದರ್ಶನ್ ಅವರೇ ಮಾಡಿದ್ದಾರಾ ಅಂತ ಹೇಳಿ ಕೇಳ್ತಾ ಇದ್ರು. ಅದಕ್ಕೂ ಕೂಡ ಸ್ಮಿತಾ ಅವರು ಒಳ್ಳೆಯ ಮಾತನ್ನ ಹೇಳಿದ್ರು. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಅಲ್ಲಿಗೆ ಹೋಗಿರೋದು ಟೋಟಲ್ 17 ಜನರ ಮೇಲೆ ಫೈಲ್ ಆಗಿದೆ ಕೇಸು. ಸೊ ಅದರಲ್ಲಿ ಇಬ್ಬರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ದರ್ಶನ್ ಅವರ ಫ್ಯಾನ್ಸೇ. ಸೊ ದರ್ಶನ್ ಅವರು ಈ ಹಿಂದೆ ಒಂದು ಸಿನಿಮಾದಲ್ಲಿ ಹೇಳಿರ್ತಾರೆ, ಯಾರ್ದು ತಲೆ ಹೊಡಿಬಾಡಿ ತಲೆ ಹಿಡಿಬೇಡಿ ಅಂತ ಹೇಳಿ. ಸೊ ಅದರಂತೆ ದರ್ಶನ್ ಅವರು ಕೂಡ ಹೇಳ್ಬೋದಿತ್ತು ಅಲ್ಲಿ ಉಳಿದಿರುವಂತಹ 15 ಜನಕ್ಕೂ ಕೂಡ ರೇಣುಕಾ ಸ್ವಾಮಿಯ ತಲೆಯನ್ನ ಹೊಡಿಬೇಡಿ ಅಂತ ಹೇಳಿ. ಆದ್ರೆ ಅವರ ಜೊತೆಗೆ ಸೇರ್ಕೊಂಡು ನಿಮ್ಮ ಬಾಸ್ ಮಾಡಿದ್ದೇನು ಅಂತ ಕೂಡ ಸ್ಮಿತಾ ಅವರು ಕೇಳಿದ್ದಾರೆ. ಅಲ್ಲೂ ಕೂಡ ಹಲವಾರು ಜನ ರೋಸ್ಟ್ ಆಗಿರೋದನ್ನ ನೀವು ನೋಡಿರ್ತೀರಾ. ಸೊ ಇಂತಹ ಒಂದು ದೊಡ್ಡ ವೇದಿಕೆಗೆ ಹೋಗ್ಬೇಕಾದ್ರೆ ದರ್ಶನ್ ಫ್ಯಾನ್ಸ್ ಅನ್ಕೊಂಡು ಹೋಗೋಕ್ಕಿಂತ ಸ್ವಲ್ಪ ತಲೆಯಲ್ಲಿ ಬುದ್ಧಿಯನ್ನ ಇಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ದರ್ಶನ್ ಅವ್ರನ್ನ ಅಲ್ಲೂ ಕೂಡ ನೀವು ಕೆಳಕ್ಕೆ ಹಾಕಿದ್ರಿ ಅಂತ ಹೇಳಿ ನನಗನ್ಸ್ತು. ಅಲ್ಲಿ ಒಂದು ಎಜುಕೇಟೆಡ್ ಆಗಿ ಮಾತಾಡುವಂತಹ ಒಬ್ಬ ವ್ಯಕ್ತಿನೂ ಕೂಡ ಕಾಣಿಸ್ಲಿಲ್ಲ. ಏನೇ ಆಗ್ಲಿ, ಡಬಲ್ ಡಿಗ್ರಿ ಡಿಂಗ್ರು ಬಿಲ್ಲಿ ಅವರು ದೊಡ್ಡ ಮನೆಯ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ. ನಿನಗೆ ಏನು ಯೋಗ್ಯತೆ ಇದೆ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಏಕವಚನದಲ್ಲಿ ಮಾತಾಡಿದ್ಯೋ ಖಂಡಿತವಾಗಿ ನನಗೆ ಗೊತ್ತಾಗ್ತಿಲ್ಲ. ನಿನ್ನ ಯೋಗ್ಯತೆ ಏನು ಅಂತ ಹೇಳಿ ನೆಕ್ಸ್ಟ್ ದಿನ ಬೆಳಿಗ್ಗೆನೆ ಗೊತ್ತಾಗೋಯ್ತು. ಒಂದು ರೀಲ್ಸ್ ಅನ್ನ ಮಾಡಿ ದೊಡ್ಡ ಮನೆಗೆ ಕ್ಷಮೆಯನ್ನ ಕೇಳಿದ್ಯಾ. ಇದ್ರಿಂದ ನಿನ್ನ ಯಾವ ಮಟ್ಟಕ್ಕೆ ಜನಗಳು ಟ್ರೋಲ್ ಮಾಡ್ತಿದ್ರು, ಯಾವ ಮಟ್ಟಕ್ಕೆ ನಿನ್ನನ್ನ ಹೀಯಾಳಿಸ್ತಿದ್ರು ಅಂತ ಹೇಳಿ ನೀನು ಊಹೆನೂ ಕೂಡ ಮಾಡೋಕ್ ಆಗೋದಿಲ್ಲ. ಒಬ್ರನ್ನ ನಾವು ಕಾಪಾಡಲಿಕ್ಕೆ ಅಂತ ಹೋಗ್ಬೇಕಂತ ಹೇಳಿ ಇನ್ನೊಬ್ಬರನ್ನ ಅವಹೇಳನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ ಹೇಳಿ ಡಬಲ್ ಡಿಗ್ರಿ ಡಿಂಗ್ರು ಬಿಲ್ಲಿ ನೀವು ತಿಳ್ಕೊಬೇಕಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಅಪ್ಪು ಅವರ ಬಗ್ಗೆ ಮಾತಾಡುವಂತಹ ಮೊದಲು ಸ್ವಲ್ಪ ಯೋಚನೆಯನ್ನ ಮಾಡಿ. ಅವರು ಇದುವರೆಗೂ ಕೂಡ ಯಾರ ಬಗ್ಗೆ ಆಗ್ಲಿ ಒಂದು ನೆಗೆಟಿವ್ ಆಗಿ ಮಾತಾಡಿದವರಲ್ಲ, ಮತ್ತೆ ಇನ್ನೊಬ್ರು ನಟರನ್ನ ಅವಹೇಳನವಾಗಿ ಮಾತಾಡಿದವರಲ್ವೇ ಅಲ್ಲ. ಸೊ ನೀವು ಯಾವುದೇ ಒಂದು ವಿಚಾರವನ್ನ ತಗೊಂಡ್ರು ದೊಡ್ಡ ಮನೆಯನ್ನ ಏನಕ್ಕೆ ಬಳಸ್ಕೋತೀರಾ ಅಥವಾ ಅಪ್ಪು ಅವ್ರನ್ನ ಏನಕ್ಕೆ ಬಳಸ್ಕೋತೀರಾ ಖಂಡಿತವಾಗಿ ನನಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಿನ್ನ ಡಬಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಮೈ ಮೇಲೆ ಅಂಟಿಸ್ಕೊಂಡು ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ ಅಂತ ಹೇಳಿ ನೀನು ಎಜುಕೇಟೆಡ್ ಅಂತ ಹೇಳಿ ಹೇಳ್ಸ್ಕೊಳ್ಳೋದು ಆ ತರ ಅಲ್ಲ. ಎಜುಕೇಟೆಡ್ ಅಂದ್ರೆ ಏನಂತ ಹೇಳಿದ್ರೆ ಯಾವ ವಿಚಾರವಾಗಿ ನಾನು ಏನನ್ನ ಮಾತಾಡಬೇಕು, ಯಾವ ವಿಚಾರವಾಗಿ ನಾನು ಎಷ್ಟನ್ನ ತಿಳ್ಕೊಂಡಿದ್ದೀನಿ ಅನ್ನೋದು ದೊಡ್ಡ ಎಜುಕೇಟೆಡ್ ಅಂತ ಹೇಳಿ ಹೇಳ್ಸ್ಕೊಳ್ಳೋದಂತಹ ಒಂದು ಜವಾಬ್ದಾರಿ ಅಂತ ಹೇಳಿ ನನಗನ್ಸುತ್ತೆ. ಸೊ ಸರ್ಟಿಫಿಕೇಟ್ ಎಲ್ಲರೂ ಕೂಡ ಪಡ್ಕೋತಾರೆ. ಕೊರೋನಾದಲ್ಲಿ ತುಂಬಾ ಜನ ಹಾಗೆ ಪಾಸ್ ಆಗೋರು ಇದ್ದಾರೆ, ನಿಮಗೆ ಗೊತ್ತಿರ್ಬೋದು. 100% ರಿಸಲ್ಟ್ ಕೂಡ ಕೊರೋನಾದಲ್ಲಿ ಬಂತು. ಅವ್ರೆಲ್ಲರೂ ಕೂಡ ಸರ್ಟಿಫಿಕೇಟ್ ಇದೆ, ಅದನ್ನ ತಗೊಂಡು ನಾವು ಎಜುಕೇಟೆಡ್ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ. ರೀಲ್ಸಿಗೋಸ್ಕರ ಅಥವಾ ಏನೋ ಒಂದು ಬಿಲ್ಡಪ್ ತಗೊಳ್ಳಿಕ್ಕೋಸ್ಕರ ಮೀಡಿಯಾಗಳ ಮುಂದೆ ಕುತ್ಕೊಂಡು ಭಾಷಣವನ್ನ ಮಾಡೋದನ್ನ ಮೊದಲು ನಿಲ್ಸು. ಇಲ್ಲ ಅಂದ್ರೆ ನಿನ್ನ ಭಾಷಣ, ನಿನ್ನ ರೀಲ್ಸ್ ಎಲ್ಲಾನು ಕೂಡ ಟ್ರೋಲರ್ಸ್ ಗಳಿಗೆ ಸಿಕ್ಬಿಟ್ಟು ಯಾವ ರೀತಿ ರೋಸ್ಟ್ ಆಗ್ತದೆ ಅಂತ ಹೇಳಿ ನಿಮಗೆ ಕೂಡ ಗೊತ್ತಿರ್ಬೋದು. ಈಗಾಗಲೇ ಕ್ಷಮೆಯನ್ನ ಕೇಳಿರೋದ್ರಿಂದ ಈ ವಿಡಿಯೋನ ಇಲ್ಲಿಗೆ ನಾನು ನಿಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆಯನ್ನ ಮಾಡಬೇಕಾಗುತ್ತೆ. ಎರಡನೇದಾಗಿ ನಮ್ಮ ಜಿ ಪರಮೇಶ್ವರ್ ಅವರು ಇಷ್ಟು ದಿನಗಳ ಕಾಲ ಎಲ್ಲರೂ ಕೂಡ ಪರಮೇಶ್ ಅವರ ಬಗ್ಗೆ ಬಳೆ ಹೋಗಿ ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಕೇಳಿದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ರು. ಈಗ ಅವರು ಈಗ ರೆಬಲ್ ಆಗಿರೋದನ್ನ ನೀವು ನೋಡಿರ್ಬೋದು. ಇತ್ತೀಚೆಗೆ ಧರ್ಮಸ್ಥಳದ ಪ್ರಕರಣವಾಗಿ ವಿರೋಧ ಪಕ್ಷ ಹಾಗೂ ಆಡಳಿತ ಪಕ್ಷ ಇಬ್ರು ಕೂಡ ಸೇರ್ಕೊಂಡು ಈಗಲೇ SIT ತನಿಖೆಯನ್ನ ನಿಲ್ಲಿಸಬೇಕು, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವಾಗ್ತಾ ಇದೆ, ಅಲ್ಲಿ ಬೇಕು ಅಂತಾನೆ ಹಿಂದೂ ಒಂದು ದೇವಾಲಯವನ್ನ ಅವಹೇಳನ ಮಾಡುವಂಥದ್ದು, ಅದನ್ನ ನಾಶ ಮಾಡುವಂತಹ ಒಂದು ಚಟುವಟಿಕೆ ನಡೀತಾ ಇದೆ ಅಂತಾನು ಕೂಡ ಹೇಳ್ತಾರೆ. ಆದ್ರೆ ಪರಮೇಶ್ವರ್ ಅವರು ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಸ್ವತಃ DCM ಅವರ ಪಕ್ಷದ DCM ಆಗಿರುವಂತಹ DK ಶಿವಕುಮಾರ್ ಕೂಡ ಹೇಳ್ತಾರೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೀತಾ ಇದೆ ಅಂತ ಹೇಳಿ. ಅದಕ್ಕೂ ಕೂಡ ತಲೆಯನ್ನ ಕೆಡಿಸ್ಕೊಳ್ದೇ ಇರುವಂತಹ ರೆಬಲ್ ನಮ್ಮ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಒಂದೇ ಒಂದು ಮಾತನ್ನ ಹೇಳ್ತಾರೆ, ನಾನು ಗೃಹ ಸಚಿವನ ಆಗಿರೋವರೆಗೂ ಕೂಡ SIT ತನಿಖೆ ಆಗಿರ್ಲಿ, ಧರ್ಮಸ್ಥಳದ ಬಗ್ಗೆ ಆಗಿರ್ಲಿ, ಅದರ ಬಗ್ಗೆ
ಸಂವಿಧಾನದಲ್ಲಿ ಇರೋದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ಆಗ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ DCM ಹೇಳಿರೋ ರೀತಿ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೀತಿದ್ರು, ಅದನ್ನು ಕೂಡ ಹೊರಗೆ ತರುವಂತಹ ತಾಕತ್ತು ನಮ್ಮ ಪೊಲೀಸರಿಗಿದೆ ಅಂತಾನು ಕೂಡ ಧೈರ್ಯವಾಗಿ ಹೇಳಿದ್ರು. ಅದು ಕೂಡ ಸಿಕ್ಕಾಪಟ್ಟೆ ರೆಬಲ್ ಅಂತ ಹೇಳಿ ನಮಗೆ ಅನ್ನಿಸ್ತು. ಇದಾದ ನಂತರ ಸುಜಾತಾ ಭಟ್ ಧರ್ಮಸ್ಥಳದ ಪ್ರಕರಣದಲ್ಲಿ ಮೊಟ್ಟ ಮೊದಲನೇದಾಗಿ ಧೈರ್ಯವಾಗಿ ಬಂದಂತಹ ಮಹಿಳೆ ಅಂತ ಹೇಳಿ ತುಂಬಾ ಜನ ಹೇಳ್ಕೋತಿದ್ರು. ಅದ್ರ ಜೊತೆಗೆ ತುಂಬಾ ಜನ ಇವರ ಬಗ್ಗೆ ನೆಗೆಟಿವ್ ಆಗು ಕೂಡ ಮಾತಾಡ್ತಿದ್ರು. ಬಟ್ ಇವತ್ತು ಅವರ ಬಗ್ಗೆ ಅನುಮಾನ ಪಟ್ಟವರ ಕೈ ಮೇಲಾಗಿದೆ. ಯಾಕಂತ ಹೇಳಿದ್ರೆ ಸುಜಾತಾ ಭಟ್ ಅವರು ದಿನೇ ದಿನೇ ಹೇಳ್ತಿರುವಂತಹ ಸುಳ್ಳುಗಳು ಬಯಲಾಗ್ತಾ ಇದೆ. ಇವರು ಕೋಲ್ಕತ್ತಾದಲ್ಲಿ ಇದ್ದಿದ್ದು ಕೂಡ ಸುಳ್ಳು ಅಂತ ಹೇಳಲಾಗ್ತಿದೆ. ಇವರಿಗೆ ಸರ್ಕಾರಿ ಕೆಲಸದಲ್ಲಿದ್ರು, CBIನ ಸ್ಟೆನೋಗ್ರಾಫರ್ ಆಗಿದ್ರು ಅನ್ನೋದು ಕೂಡ ದೊಡ್ಡ ಸುಳ್ಳಾಗಿದೆ. ಇವರು ಬನಶಂಕರಿಯಲ್ಲಿ ಇದ್ದಿದ್ದು, ಪದ್ಮನಾಭ ನಗರದಲ್ಲಿ ಜ್ಯೂಸ್ಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಿದ್ದಂತಹ ಒಂದು ಹೆಂಗಸು ಇವರು. ಈಗ ಇತ್ತೀಚೆಗೆ ಬಂದ್ಬಿಟ್ಟು ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಅತ್ಯಾಚಾರವಾಗಿ ಕಾಣೆಯಾಗಿದ್ದಾಳೆ, ಅವಳನ್ನ ಹುಡುಕಿ ಕೊಡಿ ಅಂತ ಹೇಳಿ ಒಂದು ಸುಳ್ಳು ಕೇಸನ್ನ ಹಾಕ್ತಾರೆ. ಈ ಹಿಂದೆ ಅವರು ಹೇಳಿರ್ತಾರೆ, ನನ್ನ ಹತ್ರ ಅನನ್ಯ ಭಟ್ಟಿನ ಯಾವುದೇ ಫೋಟೋಗಳಿಲ್ಲ, ನನ್ನ ಮನೆಯನ್ನ ಸಂಪೂರ್ಣವಾಗಿ ಸುಟ್ಟು ಕರಕಲು ಮಾಡಿದ್ರು, ಅಲ್ಲಿ ಎಲ್ಲಾನು ಕೂಡ ಕಳೆದೋಯ್ತು ಅಂತ ಹೇಳಿ. ಆದ್ರೆ ಇತ್ತೀಚೆಗೆ ಒಬ್ರು ಲಾಯರ್ ನಡೆಸಿರುವಂತಹ ಒಂದು ಇಂಟರ್ವ್ಯೂನಲ್ಲಿ ಒಂದು ಫೋಟೋವನ್ನ ತೋರಿಸ್ತಾರೆ. ಆ ಫೋಟೋ ಬಂದ್ಬಿಟ್ಟು ಬೇರೆ ಯಾವುದೋ ಒಂದು ಹೆಂಗಸಿದ್ದು ಅಂತ ಹೇಳಿ ಈಗ ಎಲ್ಲಾ ಕಡೆ ವೈರಲ್ ಆಗ್ತಿದೆ. ಇದರ ಬಗ್ಗೆ ಸುವರ್ಣ ನ್ಯೂಸ್ ಅವರು ಒಂದು ಇನ್ವೆಸ್ಟಿಗೇಷನ್ ಅನ್ನ ನಡೆಸಿದ್ರು. ಅದರಲ್ಲಿ ಎಲ್ಲನೂ ಕೂಡ ಬಯಲಾಗಿದೆ. ಅವರು ಈಗಾಗಲೇ ಸತ್ತು 18 ವರ್ಷಗಳಾಗಿದೆ ಅಂತೆ. ಆ ಫೋಟೋವನ್ನ ತಗೊಂಡು ಬಂದು ಅನನ್ಯ ಭಟ್ ಅಂತ ಹೇಳಿ ಸುಳ್ಳು ಹೇಳಿ ಈಗಾಗಲೇ ಸಿಗಾಕೊಂಡಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ಯಾವ ರೀತಿ ಆಗಿದ್ದ ತನಿಖೆಗಳಾಗ್ತದೆ, ಆದ್ರೆ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ SIT ಆಗಿರ್ಬೋದು ಅಥವಾ ಸರ್ಕಾರದಿಂದ ಆಗಿರ್ಬೋದು ಯಾವುದು ಕೂಡ ಬಂದಿಲ್ಲ. ಇದು ಕೇವಲ ನ್ಯೂಸ್ಗಳಲ್ಲಿ ಬರ್ತಿರುವಂತಹ ಒಂದು ಮಾಹಿತಿ ಆಗಿದೆ. ಆದ್ರೆ ಈ ಹಿಂದೆ ನ್ಯೂಸ್ಗಳಿಂದ ಒಂದು ಕರೆಯನ್ನ ತಗೋತಾರೆ ಸುಜಾತಾ ಭಟ್ ಅವರಿಗೆ. ಆ ಕರೆಯಲ್ಲೂ ಕೂಡ ಅವರು ತುಂಬಾ ಸುಳ್ಳುಗಳನ್ನ ಹೇಳಿರುವಂತಹ ಘಟನೆಗಳು ಕೂಡ ಬಯಲಿಗೆ ಬಂದಿದೆ. ಸೊ ತಾನು ಸ್ಟೆನೋಗ್ರಾಫರ್ ಅಂತ ಹೇಳಿ ಹೇಳ್ಕೊಂಡಿದ್ದಂತಹ ಈ ಸುಜಾತಾ ಭಟ್ ಈಗ ನಾನು ಡೈಲಿ ಕೆಲಸಗಳನ್ನ ಮಾಡ್ತೀರಾ, ಅವ್ರು ಹೇಳಿದಾಗ ಮಾತ್ರ ಕೆಲಸಗಳನ್ನ ಮಾಡ್ತಿದ್ದೆ ಅಂತಾನು ಕೂಡ ಒಂದು ಬಾಯನ್ನ ಬಿಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಹೋದ್ರೆ ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೀತಿರ್ಬೋದೇನೋ ಅನ್ನೋ ಒಂದು ಡೌಟು ಕೂಡ ಬರ್ತಾ ಇದೆ. ಅದರ ಜೊತೆಗೆ ಧರ್ಮಸ್ಥಳದ ಪರವಾಗಿ ವಿರುದ್ಧವಾಗಿ ಮಾತಾಡ್ತಿರೋರಲ್ಲಿ ಧರ್ಮಸ್ಥಳದ ಪರವಾಗಿರೋರ ಕೈದು ಕೂಡ ಈಗ ಮೇಲ್ ಹೋಗಿದೆ. ಸೊ ಅಣ್ಣಪ್ಪ ಸ್ವಾಮಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಯಾರ ಕಡೆ ನ್ಯಾಯ ತೋರಿಸ್ತಾನೆ ಅಂತ ಹೇಳಿ ಕಾದು ನೋಡ್ಬೇಕಾಗುತ್ತೆ. ಅದಕ್ಕೂ ಮೊದಲು ನಾನು ಹೇಳೋದು, ಈ ಹಿಂದೆ ಧರ್ಮಸ್ಥಳದ ವಿರುದ್ಧವಾಗಿರ್ಬೋದು, ಸೌಜನ್ಯ ಪರವಾಗಿರ್ಬೋದು, ಹಾಗೂ ಅಲ್ಲಿ ನಡೆದಿರುವಂತಹ ಹಲವಾರು ಕೊಲೆಗಳ ವಿರುದ್ಧವಾಗಿ ಪರವಾಗಿ ಮಾತಾಡ್ತಿದ್ದವರು ತುಂಬಾ ಜನ ಸಾಕ್ಷಿಗಳನ್ನೇ ಇದುವರೆಗೂ ಕೂಡ ಕೊಟ್ಟಿಲ್ಲ. ಇನ್ನು ಎಷ್ಟು ದಿನಗಳ ಕಾಲ ನೀವು ಸಾಕ್ಷಿಗಳನ್ನು ನಿಮ್ಮ ಬಳಿನೇ ಇಟ್ಕೊಂಡು ಪೋಸ್ಗಳನ್ನ ಕೊಡ್ತಿರೋ ಗೊತ್ತಿಲ್ಲ. ಹಾಗೂ ವಿಡಿಯೋಗಳನ್ನ ಮಾಡಿಕೊಂಡು ಜನರನ್ನ ಸಿಕ್ಕಾಪಟ್ಟೆ ನಂಬಿಸಿದಂತಹ ಸಮೀರ್ MD ಅವರ ವಿರುದ್ಧನೂ ಕೂಡ ಈಗ ಸುವರ್ಣ ನ್ಯೂಸ್ ಅಲ್ಲಿ ಸಿಕ್ಕಾಪಟ್ಟೆ ನ್ಯೂಸ್ಗಳು ಬರ್ತಾ ಇದೆ. ಸಮೀರ್ MD ಯಾವುದೇ ರೀತಿಯಾದಂತಹ ರಿಯಾಕ್ಷನ್ಗಳನ್ನ ಕೊಟ್ಟಿಲ್ಲ. ಹಾಗೂ ಆ ಒಂದು ಫೋಟೋವನ್ನ ಇದೇ ರೀತಿಯಾಗಿ ಎಡಿಟ್ ಮಾಡಬೇಕು, ಇದೇ ಫೋಟೋವನ್ನ ತೋರಿಸ್ಬೇಕು ಅಂತಾನು ಕೂಡ ಸಮೀರ್ MDನೇ ಈ ತರ ಒಂದು ಐಡಿಯಾ ಮಾಡಿದ್ದ ಅಂತಾನು ಕೂಡ ಸುವರ್ಣ ನ್ಯೂಸ್ ಅಲ್ಲಿ ಬರ್ತಿದೆ. ಇದರ ಬಗ್ಗೆ ಸಮೀರ್ MDನೂ ಕೂಡ ಒಂದು ವಿಡಿಯೋನ ಮಾಡಿ ಜನಗಳಿಗೆ ಒಂದು ಕ್ಲಾರಿಟಿಯನ್ನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧನೂ ಕೂಡ ಕಾನೂನಿನ ಪ್ರಕಾರ ಹಲವಾರು ಪ್ರಕರಣಗಳು ದಾಖಲಾಗಬಹುದಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ, ಈ 3 ಪ್ರಕರಣಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಹಾಗೂ ಇದರ ಬಗ್ಗೆ ನಿಮಗೆ ಏನಿಸ್ತು ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.